ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಏನಪ್ಪ ಇದು ವಿಡಿಯೋ ಏನಿದು ಎಲ್ಲ ವಾಟರ್ ಬಾಲ್ಸ್ ತೊಗೊಂಡು ಹೊಡ್ಕೊತಾ ಇದ್ದಾರೆ, ರೆಡಿಯಾಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಹೌದು, ಇವತ್ತು ಮನೆ ತುಂಬ ಮಕ್ಕಳು, ಎದುರುಗಡೆ ಮನೆ ಮಕ್ಕಳೆಲ್ಲರೂ ಬಂದಿದ್ದಾರೆ. ಸೊ ಹೀಗಾಗಿ ಎಲ್ಲರೂ ಸೇರಿಬಿಟ್ಟು ವಾಟರ್ ಬಲೂನ್ಸ್ ಆಡೋಣ ಅಂತ ಹೇಳಿ ಅಕ್ಕ ತೊಗೊಂಡು ಬಂದಿದ್ಲು, ಎದುರುಗಡೆ ಮನೆ ಅಕ್ಕ, ಇಂದು ಅಕ್ಕ. ಸೊ ಹೀಗಾಗಿ ಅದನ್ನು ಆಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕಳಿಗೂ ಆ ವಾಟರ್ ಬಲೂನ್ಸ್ನ ತುಂಬಿ ಆಟಾಡಿಸ್ತಾ ಇದ್ದೀವಿ. ನಾವು ಕೂಡ ಮಕ್ಕಳಾದಿ ಆಗಿದ್ದೀವಿ. ತುಂಬಾ ಖುಷಿ ಆಯಿತು ಮಾತ್ರ. ಸಖತ್ ಎಂಜಾಯ್ ಮಾಡಿದರು ಎಲ್ಲ ಮಕ್ಕಳು. ನೋಡ್ತಾ ಇರ್ಬೋದು, ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಜನ ಅಂತ. ದೊಡ್ಡವರು ಕೂಡ ಒಳ್ಳೆ ಆಟ ಆಡ್ತಾ ಇದ್ದಾರೆ, ಹೊಡ್ಕೊಳ್ಳೋದು ಎಲ್ಲ ಮಕ್ಕಳಿಗೆ. ಎಲ್ಲರಿಗೂ ತುಂಬಾ ಹೊಸದಿದ್ದು, ಸಖತ್ ಖುಷಿಯಾಗಿತ್ತು ಮಾತ್ರ ಇವತ್ತು. ಅದರಲ್ಲೂ ಬೆಂಗಳೂರು ಅಂಥ ಕಡೆ ಇರೋರಿಗಂತೂ ಮಕ್ಕಳು ಹೊರಗಡೆ ಆಟ ಆಡೋದೇ ಒಂದು ದೊಡ್ಡ ವಿಷಯ. ಅದರಲ್ಲೂ ಮಣ್ಣಲ್ಲಿ ಆಟ ಆಡೋದು, ಮರಳಲ್ಲಿ ಆಟ ಆಡೋದು, ಈ ಥರ ನೀರಲ್ಲಿ ಆಟ ಆಡೋದಂತೂ ನಮಗೆ ಸಿಗೋದೇ ಇಲ್ಲ. ಹೀಗಾಗಿ ಊರಿಗೆ ಬಂದಾಗ ಎಲ್ಲ ಮಕ್ಕಳು ಇದನ್ನು ಎಂಜಾಯ್ ಮಾಡ್ಬೋದು. ಸೊ ದೊಡ್ಡವರು ಕೂಡ ಮಕ್ಕಳನ್ನ ಮಣ್ಣಲ್ಲಿ ಮರಳಲ್ಲಿ ಅವರಿಗೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಬಿಡಬೇಕು. ಆವಾಗ ನಮಗೂ ಕೂಡ ಒಂದು ಖುಷಿ ಇರುತ್ತೆ. ಅಂದರೆ ಈ ಥರ ಖುಷಿ ಏನು ಅನ್ನೋದನ್ನು ನಮಗೂ ಅವ್ರ ಜೊತೆಗೆ ಅನುಭವಿಸೋದಕ್ಕೆ ಸಿಗುತ್ತೆ. ನಾನು ಕೂಡ ನನ್ನ ಮಗನ ಜೊತೆ ಇದನ್ನೆಲ್ಲ ಮತ್ತೆ ರೀಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಮೆಮೊರೀಸ್ ನಾನು. ಸೊ ನನಗೂ ಕೂಡ ತುಂಬಾ ಖುಷಿ ಆಯಿತು. ಸುಮಾರು ವರ್ಷಗಳ ನಂತರ ಈ ಥರ ಮನಸ್ಸು ಬಿಚ್ಚಿ ಆಟ ಆಡಿದ್ದು ಸಖತ್ ಖುಷಿ ಆಯಿತು ಇವತ್ತು ಮಾತ್ರ. ನೋಡಿ, ಆ ಎದುರುಗಡೆ ಮನೆ ಪುಟ್ಟಿ ಮತ್ತು ನನ್ನ ಮಗ ಇಬ್ಬರು ಒಂದೇ ಏಜ್ ಅವರು. 1 ವೀಕ್ ಡಿಫ್ರೆನ್ಸ್ ಅಷ್ಟೇ. ಇಬ್ಬರು ಹೊತ್ಲೆಗೆ ಟಬ್ಬಲ್ಲಿ ಕುತ್ಕೊಂಡ್ಬಿಟ್ರು, ಆರಾಮಾಗಿ ಆಟ ಆಡ್ಕೊಳ್ಳಿ ಅಂತ. ಸಮ್ಮರಿಗೆ ಆ ಒಂದು ಸೆಕೆಯ ದಾಹ ತಡಿಯೋಕ್ಕಾಗ್ದಲೇ ಎಲ್ಲರೂ ನೀರಿಗೆ ಬಿದ್ದಿದ್ವಿ ಇವತ್ತು. ಸೊ ಸಖತ್ ಖುಷಿ ಆಯ್ತು ಮಾತ್ರ. ತುಂಬ ಎಂಜಾಯ್ ಮಾಡಿದರು, ಮಕ್ಕಳು ಎಂಜಾಯ್ ಮಾಡಿದರು. ಹಾಗೆ ಜೊತೆಗೆ ಅವ್ರನ್ನ ನೋಡಿ ಅವ್ರ ಜೊತೆಗೆ ದೊಡ್ಡವ್ರು ನಾವು ಕೂಡ ಎಂಜಾಯ್ ಮಾಡಿದ್ವಿ. ಪಿಚ್ಕಾರಿ ತಂದಿದ್ದೆಲ್ಲ ಇತ್ತು, ಹೋಲಿಗೆ ತಂದಿದ್ದು. ಸೊ ಅದನ್ನು ಎಲ್ಲ ಕೊಟ್ಟು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ, ಚೆನ್ನಾಗಿ ಯಥೇಚ್ಛವಾಗಿ ನೀರು ಬರುತ್ತೆ ಮನೇಲಂತೂ. ಸೊ ಆಟ ಆಡ್ಕೊಳ್ಳಿ ಅಂತ ಬಿಟ್ಟಿದ್ದಿವತ್ತು. ಸಖತ್ ಖುಷಿಯಾಗಿಬಿಟ್ಟಿದೆ ನನ್ನ ಮಗಂಗಂತೂ. ಫುಲ್ ಆಟನೋ ಆಟ ಅವನಿಗೆ. ಎಲ್ಲರೂ ತುಂಬ ಆಸೆ ಮಾಡ್ತಾರೆ, ಎಲ್ಲ ಮಕ್ಕಳುಗಳು ಸೇರಿ ಚೆನ್ನಾಗಿ ಡೈಲಿ ಆಟ ಆಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಯಾಕೆಂತ ಹೇಳಿದ್ರೆ ಬೆಂಗಳೂರಲ್ಲಿ ಈ ಥರ ಎಲ್ಲ ಸಿಗೋದು ತುಂಬಾ ರೇರು. ಇಲ್ಲಿದ್ದಾಗ ಈ ಆಸೆಗಳನ್ನೆಲ್ಲ ಅದಕ್ಕೆ ಈಡೇರಿಸ್ಕೊಂಬೇಡ ಅಂತ ಚೆನ್ನಾಗಿ ಮಗಂಗೂ ಆಟ ಆಡಿಸ್ತಾ ಇದ್ದೀನಿ, ನಾನು ಆಟ ಆಡ್ಕೊಳ್ತಾ ಇದ್ದೀನಿ. ಖುಷಿಯಾಗತ್ತೆ. ಕೊನೆಯಲ್ಲಿ ನಮ್ಮಮ್ಮ ಎಲ್ರಿಗೂ ಅತ್ಲೆಗೆ ಪೈಪಲ್ಲಿ ಚೆನ್ನಾಗಿ ನೀರು ಹಾಕಿ ಫುಲ್ ಎಷ್ಟಾರು ಎಂಜಾಯ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರು. ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಎಲ್ಲ ಮಕ್ಕಳಿಗೂ. ಏನು ಎಂಜಾಯ್ ಮಾಡಿದ್ದು. ಸೊ ನೀವು ಕೂಡ ಸಮ್ಮರ್ ವೆಕೇಷನ್ಗೆ ನಿಮ್ಮ ಅಜ್ಜ ಅಜ್ಜಿ ಮನೆಗೆ, ರಿಲೇಟಿವ್ಸ್ ಮನೆಗೆ ಹೋದಾಗ, ಎಲ್ಲರೂ ಸೇರಿಕೊಂಡಾಗ, ಮಕ್ಕಳೆಲ್ಲ ಇದ್ದಾಗ ಯಾವ ರೀತಿ ಎಂಜಾಯ್ ಮಾಡ್ತೀರಾ ಅನ್ನೋದನ್ನು ನಮಗೂ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ಹ್ಯಾಪಿ ಸಮ್ಮರ್.